ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದೆ. ನೀವು ಕೂಡ ಎಲ್ಲರೂ ಆರಾಮಿದ್ರ ಅಂತ ಅನ್ಕೋತೀನಿ. ಇದು ನಮ್ದು 29ನೇ ದಿನದ ಜರ್ನಿಯಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಿಜಾಪುರ ಬಿಟ್ಟು ಇವತ್ತು 29 ದಿನ ಆಯ್ತು. ಇವತ್ತು ಎನಿ ಕಂಡೀಷನ್ ಧರ್ಮಸ್ಥಳ ಹೋಗಿ ರೀಚ್ ಆಗ್ತೀವಿ ನಾವು. ಮತ್ತೆ ನಮ್ಮ ರಥದ ಮ್ಯಾಗೆ ನಮ್ಮ ಲಗೇಜ್ ಎಲ್ಲ ರೆಡಿಯಾಗಿ ನಿಂತಿದ್ದೀವಿ. ನಿನ್ನೆ ರಾತ್ರಿ ಇಲ್ಲದೆ ಒಂದು ಪೆಟ್ರೋಲ್ ಪಂಪ್ ಅಲ್ಲಿ ಇದ್ದೆ, ಬಟ್ ನಿನ್ನೆ ರಾತ್ರಿ ಇರ್ಬೇಕಾದ್ರೆ ಇಲ್ಲಿ ಒಂದು ಬಸ್ ನಿಂತಿತ್ತು. ಸೊ ಟೆಂಟ್ ಹಾಕೊಂಡ್ರೆ ಮಳೆ ಬರುತ್ತೆ, ಮಳೆ ಬಂದ್ರೆ ಮತ್ತೆ ಟೆಂಟ್ ಎಲ್ಲ ತೊಯ್ದು ಹೋಗುತ್ತೆ ಅಂತ ಇಲ್ಲಿ ಅಣ್ಣಗಳು ಬಸ್ಸಲ್ಲೇ ಒಂದು ತುಸು ಮಕ್ಕೋಬೇಕಾದ್ರೆ ಬಸ್ಸಲ್ಲೇ ಒಂದು ತುಸು ಜಾಗ ಕೊಟ್ಟು ಅಲ್ಲೇ ಮಲಗಿಸಿದ್ರು. ತುಂಬಾ ಹೆಲ್ಪ್ ಮಾಡಿದ್ರು. ಅಂದ್ರೆ ರಾತ್ರಿ ಆ ಟೈಮಲ್ಲಿ ನಾ ಇಲ್ಲಿ ರಾತ್ರಿ 9 ಗಂಟೆ ಆಗಿತ್ತು. ಸೊ ಥ್ಯಾಂಕ್ಸ್ ಅಣ್ಣ. ಗುರು ಫೈನಲಿ ರೂಮ್ ಸಿಕ್ಕಿದೆ. ರೂಮ್ ಸಿಕ್ಕು ಮತ್ತೆ ಫ್ರೆಶ್ ಅಪ್ ಆಗಿ ಈಗ ಜಳಕ ಮಾಡ್ಕೊಂಡು ರೆಡಿ ಅಂತೂ ಆಗಿದ್ದೀವಿ. ಇವಾಗ ಹೋಗಿ ದರ್ಶನ ಪಡ್ಕೊಳ್ಳೋಣ. ನಾವಿದ್ದಂಥ ರೂಮ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ಈ ರೀತಿ ಒಂದು ರೂಮ್ ಕೊಟ್ಟಿದ್ದಾರೆ ನಮಗೆ. ನಾವು ಇವತ್ತು ಈ ರೀತಿ ರೆಡಿ ಆಗಿದ್ದೀವಿ. ಕೆಳಗಡೆ ಪಂಚೆ, ವೈಟ್ ಶರ್ಟು, ಈ ರೀತಿ ರೆಡಿ ಆಗಿದ್ದೀವಿ ಫುಲ್ಲಾಗಿ. ಈ ರೂಮ್ದ ಒಂದು ಕಾಸ್ಟ್ ಎಷ್ಟಿರ್ಬೋದು ಅಂತ ನೀವು ಗೆಸ್ ಮಾಡಿ. ರೂಮಲ್ಲಿ ಯಾವುದೇ ರೀತಿ ಬಾತ್ರೂಮ್ ಫೆಸಿಲಿಟಿ ಇಲ್ಲ, ಕಾಮನ್ ಬಾತ್ರೂಮ್ ಸಿಗುತ್ತೆ, ಅದೇ ಯೂಸ್ ಮಾಡ್ಕೋಬಹುದು. ಈ ರೂಮ್ದಾಗ ಬೆಲೆ ಜಸ್ಟ್ ಕೇವಲ್ 100 ರೂಪೀಸ್ ಗುರು. ಅಂದರೆ ಜಸ್ಟ್ 100 ರೂಪಾಯಿದಲ್ಲಿ ಈ ರೂಮ್ ನಮಗೆ ಸಿಕ್ಕಿದೆ 24 hours. ಗುರು ಫೈನಲಿ ರೆಡಿ ಆಗಿ ಕೇಸಿಂದ್ರ ಕೆಳಗಡೆ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ನಮ್ಮ ರಥ ಯಾವ ರೀತಿ ನಿಂತಿದೆ ಅಂತ. ಬಿಸಿಲಲ್ಲಿ ನಿಂತಿದೆ ಗುರು. ಎಲ್ಲಾದ್ರೂ ನೆರಳಾಗಿ ನಿಂದರ್ಸ್ಬೇಕಂದ್ರೆ ಜಾಗ ಇಲ್ಲ. ತುಂಬ ಖುಷಿ ಆಗುತ್ತೆ ಗುರು. ನಮ್ಮ ರಥ ಇಲ್ಲಿವರೆಗೂ ಇವತ್ತು 29 ಡೇಸ್ ಜರ್ನಿ ಕಂಪ್ಲೀಟ್ ಮಾಡಿಸ್ತು. ಯಾವುದೇ ರೀತಿ ಕಷ್ಟ ಕೊಡ್ಲಾರ್ದೇನೆ ನಮ್ಮ ರಥ ಇಲ್ಲಿ ಮಟ್ಟ ನಮ್ಗೆ 29 ಡೇಸ್ ಜರ್ನಿ ಕಂಪ್ಲೀಟ್ ಮಾಡಿಸ್ತು. ತುಂಬ ಖುಷಿ ಆಗುತ್ತೆ ಗುರು. ಅಂದರೆ ಬಿಜಾಪುರದಿಂದ ಫಸ್ಟ್ ಡೇ ಬಿಟ್ಟಾಗಾರ ಇಲ್ಲಿ ಮಟ್ಟ ಬರ್ತೀನೋ ಇಲ್ಲೋ. ಬೆಳಗ್ಗೆ ಬರಬೇಕಾದ್ರೆ ಗುರು, ಬೆಳಗ್ಗೆ ಅಂದರು ಜನರು ಅಂದರು ಸಿಕ್ಕಾಪಟ್ಟೆ ಇದ್ರು. ಇವಾಗ ಟೈಮಿಂಗು 12 ಗಂಟೆ ಆಗಿದೆ. 1 ಗಂಟೆ ಆಗಿದೆ ಇವಾಗ ಟೈಮಿಂಗು. ಇವಾಗ ಜನರು ಅಂತೂ ಕಡಿಮೆ. ಬೆಳಗ್ಗೆ 9 ಗಂಟೆಗೆ ಇಲ್ಲಿ ರೀಚ್ ಆಗಿದೆ. 9:30 9:30ಗೆ ಇಲ್ಲಿ ರೀಚ್ ಆಗಿದೆ. 10:00ಗೆ ರೂಮ್ ಸಿಗುತ್ತೆ ಅಂತ ಹೇಳಿದ್ರು. ಮತ್ತು 11 ಗಂಟೆಗೆ ಪೋಸ್ಟ್ಪೋನ್ ಮಾಡಿದ್ರು. 11 ಗಂಟೆಗೆ ರೂಮ್ ಸಿಕ್ತು. 11 ಗಂಟೆ ನಂತರ ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಹೋಗ್ತಾ ಇದ್ದೀನಿ. ಸೊ ಬೆಳಗ್ಗೆ ಜನರು ಅಂತೂ ಸಿಕ್ಕಾಪಟ್ಟಿದ್ರು. ಇವಾಗ ಒಂಚೂರು ಕಡಿಮೆ ಆಗಿದ್ದಾರೆ. ಆಲ್ಮೋಸ್ಟ್ ಇವಾಗ ದರ್ಶನ ಜಲ್ದಿ ಆಗ್ತಿರ್ಬೋದು ಅಂತ ಅನ್ನಿಸ್ತಿದೆ. ನೋಡೋಣ, ನಡ್ರಿ ಹೋಗೋಣ ಇವಾಗ. ಗುರು ಫೈನಲಿ ದೇವಸ್ಥಾನದ ಎದುರುಗಡೆ ಬಂದು ನಿಂತಿದ್ದೀವಿ. ಇಲ್ಲಿಂದ ನಾವು ನೋಡ್ಬೋದು ಧರ್ಮಸ್ಥಳದ ಒಂದು ದೇವಸ್ಥಾನ ಯಾವ ರೀತಿ ಇದೆ ಅಂತ. ಇಲ್ಲಿ ಜನರು ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ ಗುರು. ನಮಗೆ ದರ್ಶನ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಅಂದರೆ ಅಲ್ಲಿ ನೋಡ್ಬೋದು, ಆ ಕಡೆ ನೋಡ್ತಾ ಇದ್ದೀರಿ ನೋಡಿ, ಅದು ಪೂರ್ತಿಯಾಗಿ ಜನರ ಅಂದರೆ ಒಂದು ಸಾಲಾಗಿ ಜನರು ನಿಂತಿದ್ದಾರೆ. ಪಾಳೆ ಆ ಮಟ್ಟಿಗಿದೆ. ನಮ್ಗೆ ದರ್ಶನ ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ. ನೋಡೋಣ ಎಷ್ಟು ಗಂಟೆಗೆ ಆಗುತ್ತೆ ಅಂತ. ಬನ್ನಿ ಹೋಗೋಣ. ಪ್ರಸಾದ ಏನಾದರೂ ಬೇಕಂದ್ರೆ ನಮಗೆ ದೇವಸ್ಥಾನದ ಎಂಟ್ರಿ ಆಗ್ತೀವಿ ನೋಡಿ, ಅದಕ್ಕಿಂತ ಬಿಫೋರ್ ಆಗಿ ಒಂದು ಕೌಂಟ್ರ್ ಬರುತ್ತೆ. ಅಲ್ಲಿ ಪ್ರಸಾದದ ಒಂದು ಚೀಟಿ ಮಾಡಿಕೊಡ್ತಾರೆ. ಆ ಚೀಟಿ ಇಟ್ಕೊಂಡು ನಾವು ದೇವಸ್ಥಾನದ ಒಳಗಡೆ ಹೋದ್ರೆ ನಮಗೆ ಪ್ರಸಾದ ಸಿಗತ್ತೆ. ಸೊ ಪ್ರಸಾದದ ಒಂದು ಸಿಸ್ಟಮ್ ಇದೆ ನೋಡಿ, ಅದು ಅಲ್ಲೇ ಚೀಟಿ ಮಾಡಿಕೊಡ್ತಾರೆ. ಅಲ್ಲೇ ಚೀಟಿ ಆದ ನಂತರ ನಮಗೆ ಒಳಗಡೆ ಪ್ರಸಾದ ಸಿಗತ್ತೆ. ಆಲ್ಮೋಸ್ಟ್ ಒಳಗಡೆ ಬಂದೇ ಬಿಟ್ಟಿವಿ. ಒಳಗಡೆ ಈ ರೀತಿ ಇದೆ ನೋಡಿ ಗುರು. ಗುರು ಇದೇ ಒಂದು ದೋರ್ ಬಾಗಿಲಿರುತ್ತೆ. ಇಲ್ಲಿ ನೋಡ್ಕೋಬಹುದು. ಇಲ್ಲಿಂದ ಮುಂದ್ಗಡೆ ನಮ್ಗೆ ಯಾವುದೇ ರೀತಿ ಮೊಬೈಲ್ ಆಗಿರ್ಬೋದು, ಯಾವುದೇ ರೀತಿ ಕ್ಯಾಮ್ರಾ ಆಗಿರ್ಬೋದು, ಯಾವುದೇ ರೀತಿ ಮುಂದ್ಗಡೆ ವಿಡಿಯೋ ಮಾಡಕ್ಕೆ ನಮ್ಗೆ ಪರ್ಮಿಷನ್ ಇರಲ್ಲ. ಇದೇ ಒಂದು ಲಾಸ್ಟ್ ಪ್ಲೇಸು. ಇಲ್ಲಿ ಮಟ್ಟ ಅಷ್ಟೇ ವಿಡಿಯೋ ಮಾಡ್ಕೋಬಹುದು. ಅಂದ್ರೆ ಹಿಂದ್ಗಡೆ ಇರೋ ಒಂದು ಪ್ರಸಾದ ಕೌಂಟರ್ ಅದು ತೋರಿಸ್ಕೊಂಡು ಬಂದಿದ್ದೀನಿ. ಇಲ್ಲಿ ಲಾಸ್ಟ್ ಹೊರಗಡೆ ಹೋಗಿ ವಿಡಿಯೋ ಮಾಡೋಣ. ಹೋಗಿ ದರ್ಶನ ಪಡ್ಕೊಳ್ಳೋಣ. ನಡ್ರಿ ಹೋಗೋಣ. ಗುರು ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅದೇ ರೀತಿ ಪ್ರಸಾದ ಎಲ್ಲ ತಗೊಂಡು ಇವಾಗ ಹೊರಗಡೆ ಬಂದಿನ. ಇವಾಗ ಒಳಗಡೆ ಎಲ್ಲ ದರ್ಶನ ಮುಗಿಸ್ಕೊಂಡು ಬರ್ಬೇಕಂದ್ರೆ ಮಿನಿಮಮ್ 35 ಇಂದ 40 ಮಿನಿಟ್ಸ್ ಆಗುತ್ತೆ. ಜನರು ಕಡಿಮೆ ಇದ್ರೆ ಅಷ್ಟೇ. ಏನಾದ್ರೂ ಜನರು ಅಷ್ಟೇ ಜಾಸ್ತಿ ಇದ್ರೆ
1 hour 2 hour 3 hourನು ಆಗ್ಬೋದು. ಇವಾಗಂತೂ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಇವಾಗ ರೂಮ್ ಕಡೆ ಹೋಗೋಣ. ರೂಮ್ ಕಡೆ ಹೋಗಿ ಇವೆಲ್ಲ ಪ್ರಸಾದ ಇಟ್ಟಿಗೆಸಿಂದ್ರ ಬರೋಣ. ಈ ಕಡೆ ಬಿಸಿಲು ಸಿಕ್ಕಾಪಟ್ಟೆ ಗುರು ಫೈನಲಿ ರೂಮಿಗೆ ಹೋಗಿ ಕೇಸಿಂದ್ರ ಎಲ್ಲ ಪ್ರಸಾದ ಇಟ್ಕೇಸಿಂದ್ರ ನಮ್ಮ ರಥ ಇಲ್ಲಿ ತಂದೆ ಇಲ್ಲಿ ಹಚ್ಚಿದ್ದೀನಿ. ಇಲ್ಲಿ ನೋಡ್ಬೋದು ಧರ್ಮಸ್ಥಳದ ಒಂದು ಮಂಜುನಾಥ ಸ್ವಾಮಿದ ಒಂದು ದೇವಸ್ಥಾನ ಹಿಂದ್ಗಡೆ ಇದೆ. ಮುಂದ್ಗಡೆ ನಮ್ಮ ರಥ ಸ್ಟಾಪ್ ಮಾಡಿದ್ದೀನಿ. ಯಾವ ರೀತಿ ಇದೆ ಅಂತ ಇಲ್ಲಿ ನೋಡಿ. ಗುರು ಇವಾಗ ನಾವು ನೋಡ್ತಾ ಇದ್ದೀವಿ ಸುಮಾರು 800 ವರ್ಷಕ್ಕಿಂತಾನು ಹಳೆಯದ ಇದ್ದಂತ ರಥಗಳು. ಆ ರಥಗಳು ಇವಾಗ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡ್ಬೋದು ನಾವು. ಬೆಳಗ್ಗೆ ಮಿಸ್ ಮಾಡ್ಕೊಂಡಿದ್ದಂತ ಒಂದು ರಾಮ ಮಂದಿರಕ್ಕೆ ಇವಾಗ ಇಳಿದೀವಿ. ಇದೇ ಒಂದು ರಾಮ ಮಂದಿರ ಬೆಳಗ್ಗೆ ನೋಡ್ಬೇಕಂದ್ರೆ ತುಂಬಾನೇ ಆಸೆ ಆಗ್ತಿತ್ತು. ಬಟ್ ನಾವು ಜಳಕ ಮಾಡಿದ್ದಿಲ್ಲಲ್ಲ, ಸೊ ಅದಕ್ಕೋಸ್ಕರ ಮಿಸ್ ಮಾಡ್ಕೊಂಡು ಹೋಗಿದ್ದೀವಿ. ಬಟ್ ಇವಾಗ ಇಳಿದೀವಿ. ಇಲ್ಲಿಂದ ನಾವು ನೋಡ್ಬೋದು ಆ ರಾಮ ಮಂದಿರ ಯಾವ ರೀತಿ ಇದೆ ಅಂತ. ಗುರು ಒಳಗಡೆ ರಾಮ ಮಂದಿರದಲ್ಲಿ ಹೋಗಿ ರಾಮದ ಒಂದು ದರ್ಶನ ಎಲ್ಲ ಪಡ್ಕೊಂಡು ಹೊರಗಡೆ ಬಂದಿದ್ದೀನಿ. ಒಳಗಡೆ ಅಂತೂ ಅದ್ಭುತವಾಗಿ ಕಟ್ಟಿದ್ದಾರೆ. ಒಂದು 25 years ಅಂತೆ ಈ ದೇವಸ್ಥಾನ. ಅಷ್ಟು ಹಳೆಯ ದೇವಸ್ಥಾನ. ಅಂದ್ರೆ 25 ವರ್ಷ ಐತೆ ಈ ದೇವಸ್ಥಾನ ನಡೆಸ್ಕೊಂಡು ಇಲ್ಲಿ ಮಠ ಬಂದಿದ್ದಾರೆ. ಮತ್ತೆ ಒಳಗಡೆ ಸುಮಾರು ದೇವತೆಗಳು ದೇವರದ ಒಂದು ವಿಗ್ರಹಗಳನ್ನು ಕೆತ್ತನೆ ಮಾಡಿದ್ದಾರೆ. ಪೂರ್ತಿಯಾಗಿ ಮಾರ್ಬಲ್ ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ನಾ ಬರ್ಬೇಕಾದ್ರೆ ದೇವಸ್ಥಾನದ ಒಳಗಡೆ ಒಂದು ರಥ ನೋಡಿದೆ. ಆ ರಥ ಕಲ್ಲಿದ್ದು ಅಲ್ಲ ಮತ್ತೆ ಕಟ್ಗಿದ್ದು ಅಲ್ಲ ಗುರು. ಆ ರಥ ಪ್ಯೂರ್ ಬೆಳ್ಳಿದು ಗುರು. ಆ ರಥ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಬೆಳ್ಳಿದ ರಥ ಅಂತೆ. ಪೂರ್ತಿಯಾಗಿ ಓಪನ್ ಪ್ಲೇಸ್ ಅಲ್ಲಿ ಬಿಟ್ಟಿದ್ದಾರೆ ಗುರು. ನಮ್ಮ ಹಿಂದ್ಗಡೆ ಇರೋದು ಇದು ಪೂರ್ತಿಯಾಗಿ ಬೆಳ್ಳಿದ ರಥ. ಜನರು ಬರ್ತಾರೆ ಸುಮ್ಮನೆ ನೋಡ್ಕೊಂಡು ಹೋಗ್ಲಿ ಅಂತ ಆ ರೀತಿ ಬಿಟ್ಟಿದ್ದಾರೆ. ಸಖತ್ತಾಗಿದೆ ಗುರು ರಥ ಅಂತೂ. ಗುರು ಬೆಳಗ್ಗೆಯಿಂದ ಧರ್ಮಸ್ಥಳ ಮತ್ತೆ ಅಲ್ಲಿ ಶ್ರೀರಾಮ ಒಂದು ಟೆಂಪಲ್ ಸುತ್ತ ಸಾಕಾಯ್ತು. ರೂಮಿಗೆ ಬಂದಿದ್ದೀವಿ. ಇಲ್ಲೇ ನಿಂತಿದೆ ನೋಡಿ ನಮ್ಮ ರಥ. ಇವಾಗ ಹೋಗಿ ರೂಮಲ್ಲಿ ರೆಸ್ಟ್ ಮಾಡ್ತೀನಿ. ಬೆಳಗ್ಗೆ ಎಷ್ಟು ಗಂಟೆಗೆ ಏಳುದಾಗುತ್ತೋ ಗೊತ್ತಿಲ್ಲ. ಬೆಳಗ್ಗೆ 11 ಗಂಟೆಗೆ ಬೆಳಗ್ಗೆ 11 ಗಂಟೆಗೆ ಚೆಕ್ಔಟ್ ಆಗಬೇಕು. ಬೆಳಗ್ಗೆ 11 ಗಂಟೆಗೆ ಚೆಕ್ಔಟ್ ಆಗಿ ಇಲ್ಲಿಂದ ಸೀದಾ ನಮ್ಮ ಒಂದು ಪ್ರಯಾಣ ಇರುತ್ತೆ ಉಡುಪಿ ಕಡೆ. ಉಡುಪಿದಿಂದ ನೋಡೋಣ ಉಡುಪಿದಿಂದ ಏನಾಗತ್ತೆ ಅಂತ. ಉಡುಪಿದಲ್ಲಿ ನಮ್ಮ ರಥಗೆ ಅಲ್ಲೇ ಸ್ಟಾಪ್ ಮಾಡಬೇಕು. ಅಲ್ಲೇ ಮಾಮವ್ರ ಮನೆ ಹತ್ರ ಅಲ್ಲೇ ತರಪ್ತೀನಿ. ಯಾಕಂದ್ರೆ ಈಗೆಲ್ಲ ನಮ್ಮ ರಥಗ ಟ್ರೈನಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಆಗಲ್ಲ. ಎಲ್ಲರಿಗೂ ಹೇಳ್ತೀನಿ ಅಷ್ಟೇ ಗುರು, ನಮ್ಮ ಜರ್ನಿ ಅಂತೂ ಇಲ್ಲಿ ಕಂಪ್ಲೀಟ್ ಆಯ್ತು. ನೀವು ಕೊಟ್ಟಂತ ಎಲ್ಲರೂ ಪ್ರೀತಿ ಮತ್ತೆ ನಿಮ್ಮ ಒಂದು ಭರವಸೆಗೆ ನಾ ಚಿರಋಣಿಯಾಗಿರ್ತೀನಿ. ಇದೇ ರೀತಿ ಹೊಸ ಕಂಟೆಂಟ್ ತರ್ತಾ ಇರ್ತೀನಿ. ಜರ್ನಿ ಕಂಪ್ಲೀಟ್ ಆಯ್ತಂದನ ಪವಾರ್ ಬ್ರೋದ ಕತಿ ಮುಗೀತಂತ ಅನ್ಕೋಬೇಡಿ. ಎಲ್ಲಿ ಜರ್ನಿ ಕಂಪ್ಲೀಟ್ ಆಗತ್ತೆ ನೋಡಿ ಅಲ್ಲಿಂದ ಹೊಸ ಅಧ್ಯಾಯ ಆರಂಭ ಆಗತ್ತೆ. ಮತ್ತೆ ನಗ್ತಾ ಇರಿ, ನಗಸ್ತಾ ಇರಿ. ಜೈ ಕರ್ನಾಟಕ.